ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾರುತಿ ಸುಜುಕಿ ಅವರು ಇತ್ತೀಚೆಗೆ ಹೊಸ ಬ್ರೆಜಾ ಫೇಸ್ ಲಿಫ್ಟ್ ನ ಲಾಂಚ್ ಮಾಡಿದ್ದಾರೆ. ಪ್ರೀವಿಯಸ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷನ್ ನಲ್ಲಿ ಬಹಳಷ್ಟು ಚೇಂಜಸ್ ಗಳನ್ನ ಮಾಡಿದ್ದಾರೆ. ಈ ಹೊಸ ಫೇಸ್ ಲಿಫ್ಟೆಡ್ ವರ್ಷನ್ ನಲ್ಲಿ ಏನೆಲ್ಲ ಚೇಂಜಸ್ ಗಳನ್ನ ಮಾಡಿದ್ದಾರೆ, ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ, ಮತ್ತೆ ಹೊಸ ಬ್ರೆಜಾನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಯಾವುದು ಬೆಸ್ಟ್ ವೇರಿಯಂಟ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಹೊಸ ಫೇಸ್ ಲಿಫ್ಟೆಡ್ ಬ್ರೆಜಾ LXi, VXi, ZXi ಮತ್ತೆ ZXi ಪ್ಲಸ್ ಅಂತ ಹೇಳಿ 4 ವೇರಿಯಂಟ್ಸ್ ಗಳಲ್ಲಿ ಲಾಂಚ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾರಂತ ವೇರಿಯಂಟ್ ಬೆಸ್ಟ್ ವೇರಿಯಂಟ್ ಆಗಿರುವಂತಹ ZXi. ಈ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಹೆಡ್ಲೈಟ್ ಯೂನಿಟ್ ಅಲ್ಲಿ 2 LED ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ LED DRLs ನ ನೀವು ನೋಡಬಹುದು. ಮತ್ತೆ ಗ್ರಿಲ್ ಅಲ್ಲಿ ಡಾರ್ಕ್ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಗ್ರಿಲ್ ನ ಮಧ್ಯದಲ್ಲಿ ಮಾರುತಿ ಸುಜುಕಿ ಲೋಗೋವನ್ನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಹೊಸ LED ಫಾಗ್ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ಕಾರಿನ ಏರೋ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ಬಂಪರ್ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಡಾರ್ಕ್ ಗ್ರೇ ಕಲರ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಟೋಯಿಂಗ್ ಹುಕ್ ನ ಇದರಲ್ಲಿ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಫ್ರಂಟ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಿನ ಸೈಡ್ ಪ್ರೊಫೈಲ್ ಪ್ರೀವಿಯಸ್ ವರ್ಷನ್ ನ ರೀತಿನೇ ಇದೆ, ಜಾಸ್ತಿ ಚೇಂಜಸ್ ಗಳನ್ನ ಮಾಡಿಲ್ಲ. ಈ ಕಾರಲ್ಲಿ 198 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಕ್ಲಾಡಿಂಗ್ ಅಲ್ಲಿ ಡ್ಯುಯಲ್ ಟೋನ್ ಕಲರ್ಸ್ ನ ನೀವು ನೋಡಬಹುದು. ಮತ್ತೆ 16 ಇಂಚಿನ ಬ್ಲಾಕ್ ಎಲಾಯ್ ವೀಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ORVMs ಅಲ್ಲಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಇದನ್ನ ಎಲೆಕ್ಟ್ರಿಕಲಿ ಫೋಲ್ಡ್ ಹಾಗೆ ಅಡ್ಜಸ್ಟ್ ಮಾಡಬಹುದು. ಮತ್ತೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ ಡೋರ್ ಹ್ಯಾಂಡಲ್ಸ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ನಿಮ್ಮ ಪಾಕೆಟ್ ಅಲ್ಲಿ ಕೀ ಇದ್ರೆ ಸಾಕು, ಇದನ್ನ ಪ್ರೆಸ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ರೂಫ್ ರೈಲ್ಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಿನ ರಿಯರ್ ಪ್ರೊಫೈಲ್ ಆಲ್ಮೋಸ್ಟ್ ಪ್ರೀವಿಯಸ್ ವರ್ಷನ್ ನ ರೀತಿನೇ ಇದೆ. ಇನ್ನು ರಿಯರ್ ಪ್ರೊಫೈಲ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, LED ಟೇಲ್ ಲೈಟ್ಸ್, ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ಹಾಗೆ ರಿವರ್ಸ್ ಪಾರ್ಕಿಂಗ್ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. 2 ಟೇಲ್ ಲೈಟ್ಸ್ ನ ಮಧ್ಯದಲ್ಲಿ ಬ್ರೆಜಾದ ಬ್ಯಾಡ್ಜಿಂಗ್ ನ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಮಾರುತಿ ಸುಜುಕಿಯ ಲೋಗೋವನ್ನ ನೀವು ನೋಡಬಹುದು. ಮತ್ತೆ ರಿಯರ್ ಅಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಡ್ಜಿಂಗ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಮತ್ತೆ ಬಂಪರ್ ಅಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಹರಿಜಾಂಟಲ್ ಶೇಪ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ಸ್ಕಿಡ್ ಪ್ಲೇಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ರಿಯರ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ, ಹೈ ಮೌಂಟೆಡ್ ಸ್ಟಾಪ್ ಲೈಟ್, ರಿಯರ್ ಸ್ಪಾಯ್ಲರ್, ಡಿಫಾಗರ್ ನ ಕೂಡ ಕೊಟ್ಟಿದ್ದಾರೆ. ಈ ಕಾರಿನ ಬೂಟ್ ನ ನೋಡೋದಾದ್ರೆ, ಈ ಕಾರಲ್ಲಿ 328 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. ಮತ್ತೆ ಬೂಟ್ ನ ಒಳಗಡೆ ಬೂಟ್ ಲ್ಯಾಂಪ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನೀವು ನೈಟ್ ಟೈಮ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಲಗೇಜ್ ನ ಇಡೋದಕ್ಕೆ ಹಾಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಹಾಗೆ ಲಗೇಜ್ ನ ಕ್ಯಾರಿ ಮಾಡೋದಕ್ಕೆ ಹುಕ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಪಾರ್ಸಲ್ ಟ್ರೇ ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ರಿಯರ್ ಸೀಟ್ಸ್ ಅಲ್ಲಿ 60-40 ರೇಷಿಯೋದಲ್ಲಿ ಸೀಟ್ ನ ಸ್ಪ್ಲಿಟ್ ಮಾಡೋದಕ್ಕೆ ಆಪ್ಷನ್ ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಬೂಟ್ ನ ಒಳಗಡೆ ಸ್ಪೇರ್ ವೀಲ್ ನ ಬದಲು ಪಂಚರ್ ರಿಪೇರ್ ಕಿಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈಗ ಈ ಕಾರಿನ ಒಳಗಡೆ ಹೋಗಿ ಸ್ಪೇಸ್ ಮತ್ತೆ ಕಂಫರ್ಟ್ ಯಾವ ರೀತಿ ಇದೆ, ಏನೆಲ್ಲ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಿಯರ್ ಡೋರ್ ನ ನೋಡೋದಾದ್ರೆ, ಡೋರ್ ಅಲ್ಲಿ ಕಂಪ್ಲೀಟ್ ಆಗಿ ಡಾರ್ಕ್ ಕಲರ್ ನ ಯೂಸ್ ಮಾಡಿದ್ದಾರೆ. ಕ್ರೋಮ್ ಟಚ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಆಂಬಿಯಂಟ್ ಲೈಟ್ ನ ಪ್ಲೇಸ್ ಮಾಡಿದ್ದಾರೆ. ಆರ್ಮ್ ಪ್ಯಾಡ್ ಅಲ್ಲಿ ಫ್ಯಾಬ್ರಿಕ್ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಮತ್ತೆ ಇದರ ಪಕ್ಕದಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ 2 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಇದೆ. ಮತ್ತೆ ರಿಯರ್ AC ವೆಂಟ್ಸ್ ನ ಜೊತೆಗೆ ಒಂದು 12 ವೋಲ್ಟ್ ಪವರ್ ಸಾಕೆಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಈ ಕಾರಲ್ಲಿ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ಗೆ ಉತ್ತಮವಾದ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸೆಬಲ್ ಗ್ರಾಬ್ ಹ್ಯಾಂಡಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಹುಕ್ ಇದೆ. ಮತ್ತೆ ರೀಡಿಂಗ್ ಲ್ಯಾಂಪ್ಸ್ ನ ಸಹ ಕೊಟ್ಟಿದ್ದಾರೆ. ಈ ಕಾರಿನ ಫ್ರಂಟ್ ರೋ ನ ನೋಡೋದಾದ್ರೆ, ಡ್ರೈವರ್ ಸೈಡ್ ಡೋರ್ ಅಲ್ಲಿ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಕ್ರೋಮ್ ಟಚ್ ನ ಕೊಟ್ಟಿದ್ದಾರೆ. ಆಂಬಿಯಂಟ್ ಲೈಟ್ ನ ಕೊಟ್ಟಿದ್ದಾರೆ. ಕ್ರೋಮ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ಸ್ ನ ನೀವು ನೋಡಬಹುದು. ORVM ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ ನ ಕೊಟ್ಟಿದ್ದಾರೆ. ಆರ್ಮ್ ಪ್ಯಾಡ್ ಅಲ್ಲಿ ಫ್ಯಾಬ್ರಿಕ್ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ಹಾಗೆ ಮ್ಯಾಗಝಿನ್ ಹೋಲ್ಡರ್ ನ ಕೊಟ್ಟಿದ್ದಾರೆ.
ಇದರ ಪಕ್ಕದಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ, ಮತ್ತೆ ಟ್ವಿಟರ್ಸ್ ನ ಕೂಡ ಕೊಟ್ಟಿದ್ದಾರೆ. ಈ ಕಾರಿನ ಡ್ರೈವರ್ ಸೀಟ್ ಅಲ್ಲಿ A to A ಮ್ಯಾನ್ಯುಯಲಿ ಅಡ್ಜಸ್ಟೇಬಲ್ ಆಪ್ಷನ್ ಇದೆ. ಮತ್ತೆ ಈ ಕಾರಲ್ಲಿ 3 ಸ್ಪೋಕ್ ಡಿ ಕಟ್ ಸ್ಟೇರಿಂಗ್ ವೀಲ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರಿಂಗ್ ಅಲ್ಲಿ ಟಿಲ್ಟ್ ಹಾಗೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಹಾಗೆ ಟೆಲಿಫೋನಿಕ್ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರಿಂಗ್ ನ ಪಕ್ಕದಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್, ಟ್ರಾಕ್ಷನ್ ಕಂಟ್ರೋಲ್, ಐಡಲ್ ಸ್ಟಾರ್ಟ್ ಸ್ಟಾಪ್, ಹಾಗೆ ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಲ್ಲಿ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದರ ಮಧ್ಯದಲ್ಲಿ MID ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಡ್ರೈವಿಂಗ್ ರಿಲೇಟೆಡ್ ಡಾಟಾ ಸಿಗುತ್ತೆ. ಮತ್ತೆ ಇದರ ಪಕ್ಕದಲ್ಲಿ 7 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಗಡೆ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಹಜಾರ್ಡ್ ಲೈಟ್ ನ ಬಟನ್ ನ ನೀವು ನೋಡಬಹುದು. AC ಯೂನಿಟ್ ಅಲ್ಲಿ AC ನ ಆಪರೇಟ್ ಮಾಡೋದಕ್ಕೆ ಫಿಸಿಕಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇದರ ಕೆಳಗಡೆ ಒಂದು 12 ವೋಲ್ಟ್ ಪವರ್ ಸಾಕೆಟ್ ಹಾಗೆ USB ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ವೈರ್ಲೆಸ್ ಸ್ಮಾರ್ಟ್ ಫೋನ್ ಚಾರ್ಜರ್ ನ ಕೊಟ್ಟಿದ್ದಾರೆ. ಮತ್ತೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನ ನೀವು ನೋಡಬಹುದು. ಫಿಸಿಕಲ್ ಹ್ಯಾಂಡ್ ಬ್ರೇಕ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ 2 ಕಪ್ ಹೋಲ್ಡರ್ಸ್ ಹಾಗೆ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಮತ್ತೆ ಕೋ ಡ್ರೈವರ್ ಸೈಡ್ ಅಲ್ಲಿ ಸ್ಪೇಸಿಯಸ್ ಆದ ಗ್ಲೋಬ್ ಬಾಕ್ಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ಮತ್ತೆ ಹ್ಯಾಲೋಜನ್ ಲೈಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ 2 ಹ್ಯಾಲೋಜನ್ ರೀಡಿಂಗ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಸನ್ ಗ್ಲಾಸ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಮತ್ತೆ ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ನ ಮಾತ್ರ ಕೊಟ್ಟಿದ್ದಾರೆ. ಹಾಗೆ ಮ್ಯಾನ್ಯುಯಲ್ IRVM ನ ಸಹ ನೀವು ನೋಡಬಹುದು. ಮತ್ತೆ ಈ ಕಾರಲ್ಲಿ ಟ್ರೆಂಡ್ ಗೆ ತಕ್ಕ ಹಾಗೆ ಸಿಂಗಲ್ ಪೇನ್ ಎಲೆಕ್ಟ್ರಿಕ್ ಸನ್ ರೂಫ್ ನ ಕೊಟ್ಟಿದ್ದಾರೆ. ಇದನ್ನ ಆಪರೇಟ್ ಮಾಡೋದಕ್ಕೆ ಫಿಸಿಕಲ್ ಬಟನ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಿನ ಸ್ಮಾರ್ಟ್ ಕೀ ಪ್ರೀವಿಯಸ್ ವರ್ಷನ್ ನ ರೀತಿನೇ ಇದೆ. ಇದರ ಒಂದು ಸೈಡ್ ಅಲ್ಲಿ ಲಾಕ್ ಅನ್ಲಾಕ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಮಾರುತಿ ಸುಜುಕಿಯ ಲೋಗೋವನ್ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಲ್ಲಿ ಹೊಸದಾಗಿ 1 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು 110 PS ನಷ್ಟು ಪವರ್ ಹಾಗೆ 170 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಸುಮಾರು 20 kmpl ಅಷ್ಟು ಮೈಲೇಜ್ ನ ಕೊಡುತ್ತೆ. ಮತ್ತೆ 1.5 ಲೀಟರ್ NA ಎಂಜಿನ್ 103 PS ನಷ್ಟು ಪವರ್ ಹಾಗೆ 139 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಸುಮಾರು 20 ರಿಂದ 21 kmpl ಅಷ್ಟು ಮೈಲೇಜ್ ನ ಕೊಡುತ್ತೆ. ಈ ಕಾರಲ್ಲಿ ಅಂಡರ್ ಬಾಡಿ CNG ಟ್ಯಾಂಕ್ ನ ಫಿಟ್ ಮಾಡಿರೋದ್ರಿಂದ ನಿಮಗೆ ಪೆಟ್ರೋಲ್ ವೇರಿಯಂಟ್ಸ್ ಅಲ್ಲಿ ಸಿಗೋಷ್ಟು ಬೂಟ್ ಸ್ಪೇಸ್ CNG ಯಲ್ಲೂ ಕೂಡ ಸಿಗುತ್ತೆ. ಮತ್ತೆ ಈ ಕಾರು CNG ಯಲ್ಲಿ ಸುಮಾರು 26.9 ಕಿಲೋಮೀಟರ್ ಪರ್ kg ಅಷ್ಟು ಮೈಲೇಜ್ ನ ಕೊಡುತ್ತೆ. ಈ ಕಾರಲ್ಲಿರುವ ಸೇಫ್ಟಿ ಫೀಚರ್ಸ್ ಗಳನ್ನ ನೋಡೋದಾದ್ರೆ ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್, ಸೇಫ್ ಎಕ್ಸಿಟ್ ವಾರ್ನಿಂಗ್, ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಹೋಲ್ಡ್ ಅಸಿಸ್ಟ್, ಆಂಟಿ ಥೆಫ್ಟ್ ಸೆಕ್ಯೂರಿಟಿ ಅಲಾರಾಮ್, TPMS, ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಆಂಕರ್ಸ್, ಹಾಗೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ 6 ಇಯರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಹೊಸ ಬ್ರೆಜಾನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸೇಫ್ಟಿ ಬಗ್ಗೆ ಯಾವುದೇ ಚಿಂತೆ ಬೇಡ. ಯಾಕೆಂದ್ರೆ ಈ ಕಾರು ಈಗ ಭಾರತ್ NCAP ಕ್ರಾಶ್ ಟೆಸ್ಟ್ ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಪಡೆದುಕೊಂಡಿದೆ. ಈ ಕಾರು 6 ಮೋನೋಟೋನ್ ಹಾಗೆ 3 ಡ್ಯುಯಲ್ ಟೋನ್ ಕಲರ್ ಆಪ್ಷನ್ಸ್ ಗಳಲ್ಲಿ ನಿಮಗೆ ಸಿಗುತ್ತೆ. ZXi ವೇರಿಯಂಟ್ ಅಲ್ಲಿ 1 ಲೀಟರ್ ಟರ್ಬೋ ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ 9,85,000 ಸ್ಟಾರ್ಟ್ ಆಗುತ್ತೆ. 1.5 ಲೀಟರ್ NA ಎಂಜಿನ್ ನ ವೇರಿಯಂಟ್ 10,50,000 ಸ್ಟಾರ್ಟ್ ಆಗುತ್ತೆ. ಹೊಸ ಬ್ರೆಜಾನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ZXi ವೇರಿಯಂಟ್ ಯಾಕೆ ಬೆಸ್ಟ್ ವೇರಿಯಂಟ್ ಅಂತ ನೋಡೋದಾದ್ರೆ ಲೋವರ್ ವೇರಿಯಂಟ್ಸ್ ಆಗಿರುವಂತಹ LXi ಮತ್ತೆ VXi ವೇರಿಯಂಟ್ಸ್ ಗಿಂತ ಜಾಸ್ತಿ ಫೀಚರ್ಸ್ ನಿಮಗೆ ZXi ವೇರಿಯಂಟ್ ಅಲ್ಲಿ ಸಿಗುತ್ತೆ. ಇನ್ನು ಟಾಪ್ ವೇರಿಯಂಟ್ ಆಗಿರುವಂತಹ ZXi ಪ್ಲಸ್ ನ ಕಂಪೇರ್ ಮಾಡಿದ್ರೆ CNG ವೇರಿಯಂಟ್ ನಿಮಗೆ ZXi ಅಲ್ಲಿ ಸಿಗುತ್ತೆ. ಮತ್ತೆ 1.5 ಲೀಟರ್ NA ಇಂಜಿನ್ ವಿತ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೂಡ ನಿಮಗೆ ZXi ವೇರಿಯಂಟ್ ನಲ್ಲೇ ಸಿಗುತ್ತೆ. ಟಾಪ್ ವೇರಿಯಂಟ್ ನಲ್ಲಿರುವ NA ಇಂಜಿನ್ ನಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮಾತ್ರ ಸಿಗುತ್ತೆ. ಹಾಗಾಗಿ ZXi ವೇರಿಯಂಟ್ ಬೆಸ್ಟ್ ವೇರಿಯಂಟ್ ಮತ್ತೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತಾನೆ ಹೇಳ್ಬಹುದು. ZXi ವೇರಿಯಂಟ್ ಅಲ್ಲಿ 2 ಎಂಜಿನ್ ಆಪ್ಷನ್ ಇದೆ. ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡೋದಾದ್ರೆ ಟರ್ಬೋ ವೇರಿಯಂಟ್ ನಿಮಗೆ NA ಎಂಜಿನ್ ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಹಾಗೆ NA ಎಂಜಿನ್ ಕಿಂತ ಜಾಸ್ತಿ ಫೀಚರ್ಸ್ ಗಳು ನಿಮಗೆ ಟರ್ಬೋ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಇನ್ನು ನಾವು ಪರ್ಚೇಸ್ ಮಾಡೋ ಕಾರಲ್ಲಿ ಜಾಸ್ತಿ ಪವರ್ ನ ಅವಶ್ಯಕತೆ ಇಲ್ಲ, ನಾರ್ಮಲ್ ಪವರ್ ಇದ್ರೆ ಸಾಕು ಅಂತ ಅಂದ್ಕೊಂಡಿರೋರು NA ಎಂಜಿನ್ ಇರೋ ವೇರಿಯಂಟ್ ನ ಪರ್ಚೇಸ್ ಮಾಡಬಹುದು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ನೀವು ಮಾರುತಿ ಸುಜುಕಿ ಕಂಪನಿಯ ಕಾರ್ಗಳನ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಾಗರ ಪಟ್ಟಣದ ಶಿವಮೊಗ್ಗ ರಸ್ತೆಯಲ್ಲಿರುವ ಶ್ರುತಿ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮ್ಗೆ ವಿಸಿಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಟಾಪ್ ವೇರಿಯಂಟ್ ನಲ್ಲಿರುವ ಫೀಚರ್ಸ್ ಗಳ ಬಗ್ಗೆ ಮಾಹಿತಿನ ಕೊಡ್ತೀನಿ.
ಅಲ್ಲಿವರೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸ ಬ್ರೈಜಾನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಕನ್ನಡದಲ್ಲಿ ಇದೇ ರೀತಿಯ ಕಾರ್ ಹಾಗೂ ಬೈಕ್ಗಳ ಬಗೆಗಿನ ಮಾಹಿತಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.